ಹರಿ ಓಂ ಶ್ರೀಮದ್ ಮಧ್ವಾಚಾರ್ಯ ಗುರುಭ್ಯೋ ನಮಃ. ಮುಂದೆ ಕತೆ ಹೇಳೋದನ್ನ ಕಂಟಿನ್ಯೂ ಮಾಡೋಕ್ಕೆ ಹೋಗ್ತೀನಿ. 1008 ಕೃಷ್ಣ ದೊಡ್ಡವನಾದ. ಕಂಸನ ಕೊಲ್ಲಕ್ಕೆ ಪ್ರಯತ್ನಿಸುತ್ತಿದ್ದಾಗ ಮಹಿಷಾಸುರ ಒಬ್ಬ ರಾಕ್ಷಸ ಬಂದ. ಆ ರಾಕ್ಷಸ ಏನು ಮಾಡೋಕ್ಕೆ ಅಂತ ಕಂಸ ರಾಕ್ಷಸನಿಗೆ ಏನು ಮಾಡಬೇಕು ಅಂತ ಹೇಳ್ತೀನಿ ಅಂದರೆ ಇವಾಗ ಅದನ್ನು ಹೇಳಕ್ಕೆ ಹೋಗ್ತಾಯಿದ್ದೀನಿ. ಆವಾಗ ಹೇಳಿದ್ದಾನೆ ಇದನು ಕಂಸ ಹೇಳಿದರು. ಕಂಸ ಏನು ಹೇಳಿದೆ ಅಂದರೆ, ನೀನು ನನ್ನ ಸಾವಿನ ದೇವತೆನ ಕೊಲ್ಲುತ್ತೀಯ ಅಂತ ಹೇಳಿದ್ದಾನೆ. ಆ ಸಾವಿನ ದೇವತೆನ ನೀನು ಕೊಲ್ಲಿದ್ರೆ ನಾನು ನಿನಗೆ ಬೇಕಾದಷ್ಟು ಊಟ ಕೊಡ್ತೀನಿ, ಮತ್ತು ಅವಾಗ ನಿನ್ನ ಕಳಿಸ್ತೀನಿ ವಾಪಸ್ ಅಂತ ಹೇಳ್ದ. ಅವಾಗ ಕೃಷ್ಣ ಏನು ಹೇಳಿದ್ದಾನೆ ಮತ್ತೆ ಇವಾಗ ನೋಡೋಣ. ಯಾವುದು ಮಾಡಿದನು, ಏನು ಮಾಡಿದನು. ಕೃಷ್ಣ ಹಾಲು ಕರಿತಿದ್ದ ಕೊಟ್ಟಿಗೆಯಲ್ಲಿ, ಆಯಿತಾ. ಆವಾಗ ಬಲರಾಮ ಬಂದು ಅವನ ಮೇಲೆ ಹಾಲು ಚೆಲ್ಬಿಟ್ಟ. ಆವಾಗ ಆಚೆ ಹೋಗ್ತಾನೆ ಕೃಷ್ಣ. ಆವಾಗ ಗೋಪಿಕೆ ಹೇಳ್ತಾಳೆ, ಕೃಷ್ಣ ನಿನ್ನ ಮಕ್ಕದ ಮೇಲೆ ಏನು ಇದು ಹಾಲು ಅಂತ. ಆವಾಗ ಕೃಷ್ಣಂಗೆ ಒಂದು ಸದ್ದು ಕೇಳಿಸುತ್ತೆ ಮೇಲ್ಗಡೆಯಿಂದ. ಆವಾಗ ಗೊತ್ತಾಗುತ್ತೆ ಒಬ್ಬ ರಾಕ್ಷಸ ಮಹಿಷಾಸುರ ಬಂದಿಯೇನಂತ ಇಲ್ಲಿಗೆ. ಆ ಮಹಿಷಾಸುರ ಏನು ಮಾಡಿದ ಅಂದರೆ, ಮಹಿಷಾಸುರಂಗೆ ಮಹಿಷಾಸುರಂಗೆ ಗೊತ್ತಾಯಿತು, ಇವನೇ ಇರಬೇಕು ಸಾವಿನ ದೇವತೆ ಅಂತ ಹೇಳ್ತೇನೆ. ಆಮೇಲೆ ಇವನು ಕೃಷ್ಣ ಅವನು ಒಟ್ಟಾಗ್ಬಿಡ್ತಾನೆ ಎಲ್ಲಿಗೋ. ಇವನು ಬಲರಾಮ ಅವ್ರ ಫ್ರೆಂಡ್ಸ್ ಎಲ್ಲ ಬರ್ತಾರೆ. ಬಲರಾಮನ ಫ್ರೆಂಡ್ಸ್ ಎಲ್ಲ ಎದುರ್ಕೊಂಡು ಓಡೋಗ್ಬಿಡ್ತಾರೆ. ಅದು ಕೆಳಗಡೆ ಬಂದ ತಕ್ಷಣ ಮಹಿಷಾಸುರ. ಆವಾಗ ಕೃಷ್ಣ ಬಂದ ಅದು ಎತ್ಕೊಂಡೋಗ್ಬಿಡ್ತು ಬಾಯೊಳಗಡೆ. ಆಮೇಲೆ ಏನು ಆಯಿತು ಅಂದರೆ, ಆವಾಗ ಅದು ತಿನ್ನಲಾಗಿದ ತಕ್ಷಣ ಅವನು ಹೊಟ್ಟೆಯಿಂದ ಆಚೆ ಬಂದ್ಬಿಟ್ಟ, ಬಾಯಿಂದ ಮುರಿದ್ಬಿಟ್ಟು. ಆಮೇಲೆ ಆಗಿದ್ಮೇಲೆ 9 ದಿವಸ ಆದ್ಮೇಲೆ ಮತ್ತೆ ಬಂದ ಆ ಮಹಿಷಾಸುರ. ಅವನನ್ನು ಕೊಲ್ದ. ಆದರೆ ಕೃಷ್ಣ ಅವನನ್ನು ಕೊಲ್ಲದೆ ಬಿಟ್ಟ. ಆ ಕೃಷ್ಣಂಗೆ ಅಷ್ಟು ಪವರ್ ಇದೆ. ಅದಕ್ಕೆ ಅವನು ಹೇಳ್ತಿದ್ದ, ಇವನನ್ನು ಹೇಗಾದರೂ ಮಾಡಿ ಸಾಯಿಸ್ಬೇಕು ಅಂತ. ಅದಕ್ಕೆ ಅವರ ನೀವು ಗ್ರೂಪ್ ಮಾಡ್ಕೋತೀರ ಸ್ಕೂಲಲ್ಲಿ ಹುಚ್ಚಂಗೆ, ಆ ಥರನೇ ಇಲ್ಲಿ ಆ ಗ್ರೂಪ್ ಮಾಡಿಕೊಂಡು ಬಂದ ಮಹಿಷಾಸುರ. ಆವಾಗ ಎಲ್ಲ ಹೊಡೆದ್ರು, ಚೆನ್ನಾಗಿ ಕೃಷ್ಣಂಗೆ ಹೊಡೆದಾಕ್ಬಿಟ್ರು. ಕೃಷ್ಣಂಗೆ ಕೋಪ ಬಂದು ಗದೆ, ಶಂಖಚಕ್ರ, ಗದಾ, ಪದ್ಮ ಎಲ್ಲ ಇಟ್ಕೊಂಡು ವಿಷ್ಣು ಕರೆಸ್ದ. ವಿಷ್ಣು, ನರಸಿಂಹ, ಶಿವ, ವಾಮನ, ವರಾಹ ಎಲ್ಲ ಕರೆದ. ಆಮೇಲೆ ಕೃಷ್ಣ ಅವನನ್ನು ಕೊಂದು ಈ ಥರ ಮಾಡಿದ್ದಾನೆ. ಆಮೇಲೆ ಕೃಷ್ಣ ಏನು ಮಾಡಿದ್ದಾನೆ ಅಂದರೆ, ಎಲ್ಲರೂ ಜೈ ಕೃಷ್ಣ ಅಂದ್ಬಿಟ್ಟು ಮನೆಗೆ ಕೊಟ್ಟಿದ್ದಾರೆ. ಮುಂದಿಂದು ನಾಳೆ ಹೇಳ್ತೀನಿ. ಮುಂದಿಂದು ಏನು ಅಂದರೆ, ಅದಾದಮೇಲೆ ಇನ್ನೊಂದು ಮಹಿಷಾಸುರ ಬರ್ತಾನೆ ಕಂಸಂಗೆ, ಅದು ಹೇಳ್ತೀನಿ. ನಾರಾಯಣಾಯ ಪರಿಪೂರ್ಣ ಗುಣಾಣವಾಯ ವಿಶ್ವೋದಯ ಸ್ಥಿತಿಲಯಾನ್ನೇ ಯದೆ ಪ್ರದಾಯ ಜ್ಞಾನಪ್ರದಾಯ ಉಪದಾಯ ಸರ್ವದುಃಖ ದುಃಖಾದ ಕಾರಣಯಿತಾಯ ನಮೋ ನಮಸ್ತೆ. ಸರಿ, ಗುರುಭ್ಯೋ ನಮಃ.